ಈಗ ಸ್ಟುಡಿಯೋ ಒಳಗೆ ಅಣ್ಣ ವರ್ಕ್ ಮಾಡತ್ತಾನ. ಈಗ ಒಂದು ತಲೆ ತಿನ್ನಾತೀನಿ ನಾನು. ಸ್ವಲ್ಪ ಕನ್ಫ್ಯೂಸ್ ಆಗಿ ಮುಂದೆ ಬಂದುಬಿಟ್ಟೇನಿ. ಇಲ್ಲೇ ದೇವಗಿರಿಗೆ ಹೊಂಟೀನಿ. ಯಾಕಂತ ಹೇಳ್ತೇನೆ ಬರ್ರಿ. ಮೊನ್ನೆ ನೈಟು ಯತ್ನಾಳ್ ಸರ್ ಅವ್ರು ಬಂದಿದ್ರು. ನಾನು ಹಂಗೆ ಅಲ್ಲಿ ವ್ಲಾಗ್ ಮಾಡೋಣ ಅಂತ ಅಂದು ಹೋಗಿದ್ದೆ. ನಾನು ಸಿಕ್ಕಿದ್ದು AKM ಪ್ರೊಡಕ್ಷನ್ದವ್ರಿಗೆ. ಒಳಗೆ ಎಷ್ಟು ಜನ ಅದಾರ ಗೊತ್ತಾ, ಅಲ್ಲಿ ಇಬ್ಬರು ಬಂದಿದ್ರು. ಇಬ್ಬರು ಇಷ್ಟು ಫ್ರೆಂಡ್ಲಿ ಅದಾರ ಅಂದ್ರೆ ನಾವು ಸಿಕ್ಕಿದ್ದ ಫಸ್ಟ್ ಟೈಮ್ ಅವರಿಗೆ. ನಾ ಎದಕ್ಕೆ ಈಗ ಅವ್ರ ಬಗ್ಗೆ ಹೇಳಕತ್ತೀನಿ, ನೀವು ಒಂದು ಈಗ ಕ್ಲಿಪ್ ಹಾಕ್ತೀನಿ ನೋಡ್ರಿ, ಅದನ್ನ ನೋಡ್ಕೊಂಬರ್ರಿ. ತಗೊಂತೇನೆ, ಒಂದಲ್ಲ ಒಂದ್ ದಿನ ತಗೊಂತೇನೆ. ಡ್ರೋನ್ ಬಗ್ಗೆ ಹಂಗೆ ಕೇಳಾಕತ್ತಿದ್ದೆ, ಅಣ್ಣ ಎಷ್ಟು ಕೊಟ್ರಿ, ಇದನ್ನ ಯಾಕೆ ತೊಗೊಂಡ್ರಿ ಅಂತ ಅದನ್ನ ಕೇಳಾಕತ್ತಿದ್ದೆ. ಮಾತಾಡ್ಸ್ಕೊಂತ ಇನ್ನೂ ಅವ್ರ ಕೈಯಾಗ ಹಿಡ್ಕೊಳ ಕೊಟ್ಟರು. ನಾನು ನೋಡಿದ ಮಟ್ಟಿಗೆ ಯಾವ ಫೋಟೋಗ್ರಾಫರ್ಸು ಅವ್ರ ಎಕ್ವಿಪ್ಮೆಂಟ್ಸ್ನ ಈಗ ಗೊತ್ತಿಲ್ಲದವ್ರ ಕೈಯಾಗ ಯಾರಿಗೂ ಕೊಡಲ್ಲ. ಹಂಗೆ ನೋಡಾತಿದ್ದೆ. ಮತ್ತು ಆಮೇಲೆ ನನಗದು ಕಂಟ್ರೋಲರ್ ಒಳಗೆ ಟ್ರೈನಿಂಗ್ ಮೋಡ್ ಅಂತ ಇರ್ತೈತಿ, ಅದನ್ನು ಆನ್ ಮಾಡಿಕೊಟ್ರು ಅವರು. ನಾ ಏನು ಕೇಳೂ ಇಲ್ಲ ಏನಿಲ್ಲ ಅವರಿಗೆ. ಹಂಗೆ ಅದನ್ನು ಆನ್ ಮಾಡಿಕೊಟ್ರು. ಹಂಗೆ ಪ್ಲೈ ಮಾಡಿದೆ ನಾನು ಅದ್ರೊಳಗೆ. ಮತ್ತು ಹಂಗೆ ಮಾತಾಡ್ಕೊಂಡು ಪರಿಚಯ ಆದ್ವಿ. ಅವರು ಫ್ರೀ ಇದ್ದಾಗ ಒಂದ್ಸಲ ಸ್ಟುಡಿಯೋ ಕಡೆ ಬಾ ಅಂದ್ರೆ, ಅದಕ್ಕೆ ಈಗ ಅಲ್ಲೇ ಹೊಂಟೀನಿ. ಬರ್ರಿ ನಿಮಗೆ ಅಲ್ಲಿ ಹೋಗಿಂದೆ ತೋರಿಸ್ತೆ ಅಂತ ಅವ್ರನ್ನ. ಸ್ವಲ್ಪ ಕನ್ಫ್ಯೂಸ್ ಆಗಿ ಮುಂದೆ ಬಂದುಬಿಟ್ಟೇನಿ. ಸ್ಟುಡಿಯೋ ಒಳಗೆ ಅಣ್ಣ ವರ್ಕ್ ಮಾಡತ್ತಾನ. ಈಗ ಒಂದು ತಲೆ ತಿನ್ನಾತೀನಿ ನಾನು. ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ವಿ ಅಣ್ಣಗ. ಅದು ಕ್ಯಾಮ್ರಾ ಸೆಟ್ಟಿಂಗ್ಸ್ ಬಗ್ಗೆ ಕೇಳಿದ್ವಿ, ಕ್ಯಾಮ್ರಾ ಯಾವ್ದು ಚಲೋ ಐತೆ ಅಂತ ಕೇಳಿದ್ವಿ. ಹಂಗೆ ಕೇಳ್ಕೊಂತ ಟೈಮ್ ಇದು ಗೊತ್ತಾಗಲಿಲ್ಲ. ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ ಬಂದ್ರೆ ಕರಿತೆ ಅಂದ ಅಣ್ಣ. ಅವಾಗ ಓಕೆನಿ. ಅವಾಗ ನಿಮ್ಗೆ ಏನೋ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಅಣ್ಣ ನಿಜ ಫುಲ್ ಫ್ರೆಂಡ್ಲಿ ಆಗದಾನ. ವರ್ಕ್ ಮಾಡ್ತೀವಿ ಅವ್ರ ಜೊತೆನೂ ಒಂದಲ್ಲ ಒಂದಿನ.